tax devolution received in 2014 under UPA government. ರಾಜಸ್ಥಾನಕ್ಕೆ ಎಷ್ಟು ಬಂದಿದೆ? 19,000 ಕೋಟಿ ಬಂದಿದೆ 2014ರಲ್ಲಿ UPA ಸರ್ಕಾರ ಇದ್ದಾಗ. ಬಿಹಾರಕ್ಕೆ ಎಷ್ಟು ಬಂದಿದೆ? 36,000 ಕೋಟಿ ರೂಪಾಯಿಗಳು ಬಂದಿದೆ ಮಾನ್ಯ ಸಭಾಧ್ಯಕ್ಷರೇ. ಉತ್ತರ ಪ್ರದೇಶದ ಸರ್ಕಾರ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂತ ರಾಜ್ಯ, 66,000 ಕೋಟಿ ಬಂದಿದೆ UPA ಸರ್ಕಾರ ಇದ್ದಾಗ. ಮಹಾರಾಷ್ಟ್ರಕ್ಕೆ 17,000 ಕೋಟಿ ಬಂದಿದೆ ಮಾನ್ಯ ಸಭಾಧ್ಯಕ್ಷರೇ. ನಮ್ಮ ರಾಜ್ಯಕ್ಕೆ ಹಿಂದಿನ UPA ಸರ್ಕಾರ ಇದ್ದಾಗ 2014ರಲ್ಲಿ ನಮ್ಮ ರಾಜ್ಯಕ್ಕೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಎಷ್ಟು ಬಂದಿದೆ ಅಂತ ಹೇಳಿದ್ರೆ 14,000 ಕೋಟಿ ರೂಪಾಯಿಗಳು ಬಂದಿರತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ. ಅದೇ 2026ರಲ್ಲಿ ಇವತ್ತು ರಾಜಸ್ಥಾನಕ್ಕೆ 94,000 ಕೋಟಿ ಬಂದಿದೆ, ಬಿಹಾರ ರಾಜ್ಯಕ್ಕೆ 1,50,000 ಕೋಟಿ ಬಂದಿದೆ, ಉತ್ತರ ಪ್ರದೇಶಕ್ಕೆ 1,60,000 ಕೋಟಿ ಬಂದಿದೆ, ಮಹಾರಾಷ್ಟ್ರಕ್ಕೆ 98,000 ಕೋಟಿ ಬಂದಿದೆ, ಕರ್ನಾಟಕಕ್ಕೆ 63,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು. ನಾ ಯಾಕೆ ಅಂಶಗಳನ್ನ ಇವತ್ತು ಗಮನಕ್ಕೆ ತರ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವತ್ತು ಕೂಡ ಕೇಂದ್ರ ಸರ್ಕಾರ ಅಥವಾ ಹಿಂದಿನ UPA ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಅಂತ ಹೇಳ್ತಾ ಇಲ್ಲ. ಅವತ್ತು ಅನ್ಯಾಯ ಆಗಿಲ್ಲ, ಇವತ್ತು ಕೂಡ ರಾಜ್ಯಕ್ಕೆ ಕೇಂದ್ರ NDA ಸರ್ಕಾರ ಅನ್ಯಾಯ ಮಾಡ್ತಾ ಇಲ್ಲ. ಆದ್ರೆ ಡಿವಲ್ಯೂಷನ್ ಆಫ್ ಟ್ಯಾಕ್ಸಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ಯಾರಾಮೀಟರ್ಸ್, ಅದರದ್ದೇ ಆದಂತಹ ಮಾನದಂಡಗಳಿದ್ದಾವೆ. ಆ ಮಾನದಂಡಗಳ ಆಧಾರದ ಮೇಲೆ ಇವತ್ತು ತೀರ್ಮಾನ ಆಗ್ತಕ್ಕಂಥದ್ದು. ಹಾಗಾಗಿ ಪದೇ ಪದೇ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತದೆ ಅಂತ ಹೇಳಿ ಏನು ಕೆಲವರು ಬೊಬ್ಬೆ ಹೊಡಿತಾ ಇದ್ದಾರೆ. ಇದು ಅರ್ಧ ಸತ್ಯ ಅನ್ನೋದನ್ನ ಮಾತ್ರ ಈ ಸದನದ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು GST ಕಲೆಕ್ಷನ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ GST ಕಲೆಕ್ಷನ್ ಇವತ್ತೇನು ಕೇಂದ್ರಕ್ಕೆ ಹೋಗ್ತಾ ಇದೆ. ಈ ಸರ್ಕಾರದ ಸಾಧನೆ ಏನು? ಇವತ್ತು ನಮ್ಮ ರಾಜ್ಯದ ಆರ್ಥಿಕ ಸಂಪೂರ್ಣ ನಿಂತಿರ್ತಕ್ಕಂಥದ್ದು ಅಂದ್ರೆ ಮೋರ್ ದನ್ 60% ಆಫ್ ದ GST ಕಲೆಕ್ಷನ್ ಕಮ್ಸ್ ಫ್ರಮ್ ದ ಸರ್ವಿಸ್ ಸೆಕ್ಟರ್. ಕಾರ್ಪೊರೇಟ್ ಕಂಪನೀಸ್ ಗಳೇನಿದ್ದಾವೆ ಸರ್ವಿಸ್ ಸೆಕ್ಟರ್ ಇಂದ 60% ಗಿಂತ ಹೆಚ್ಚು ಆದಾಯ ಬರ್ತಕ್ಕಂಥದ್ದು. ಆದ್ರೆ ಇವರ ಸಾಧನೆ ಏನಿದೆ ಇದರಲ್ಲಿ? ಇವತ್ತು ಕಾಂಗ್ರೆಸ್ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಏನು 17 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಪಡಿಸತಕ್ಕಂಥ ಪ್ರಯತ್ನರಾಗಿದೆ. ಅದಕ್ಕೇನಾದ್ರೂ ಹೆಚ್ಚು ಬಂಡವಾಳವನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಈ ಸರ್ಕಾರದ ಏಕೈಕ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ ರಾಜಸ್ವವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇವತ್ತು ರಾಜ್ಯದಲ್ಲಿ ಹೆಚ್ಚು ಅಬಕಾರಿ ಇಲಾಖೆ ಟಾರ್ಗೆಟ್ ಅನ್ನ ಜಾಸ್ತಿ ಮಾಡಿ 45,000 ಕೋಟಿ ಮಾಡಿ ರಾಜ್ಯದ ಜನರಿಗೆ ಕುಡಿಸೋದನ್ನ ಹೆಚ್ಚು ಮಾಡಿಸಿ ಆದಾಯ ಜಾಸ್ತಿ ಮಾಡಿಕೊಂಡಿದ್ದಾರೆ ವಿನಃ ಈ ಸರ್ಕಾರದ ಸಾಧನೆ ಏನೂ ಇಲ್ಲ ಅನ್ನೋದನ್ನ ಮಾನ್ಯ ಸಭಾಧ್ಯಕ್ಷರು ಇವತ್ತು ತಮ್ಮ ಗಮನಕ್ಕೆ ನಾನು ತರದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮತ್ತೊಂದು ವಿಚಾರ, 100ಕ್ಕೆ 15 ರೂಪಾಯಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥವ್ರು ಇವರು. ಇವತ್ತು ಸೆಂಟ್ರಲ್ ಸ್ಕೀಮ್ಸ್ ಗಳಿಂದ, ನ್ಯಾಷನಲ್ ಹೆಲ್ತ್ ಮಿಷನ್ ಇಂದ, PM ಆವಾಸ್ ಯೋಜನೆಯಿಂದ, PMGSY ರೂರಲ್ ರೋಡ್ಸ್ ಇಂದ, ಜಲ್ ಜೀವನ್ ಮಿಷನ್ ಇಂದ, ಇದರಿಂದ ಯಾವ ರೀತಿ ಹಣಗಳು ಎಷ್ಟು ಬರ್ತಾ ಇದೆ ಅದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇಲ್ಲ. ರೈಲ್ವೆ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಇದ್ಯಾವುದು ಕೂಡ ಚರ್ಚೆ ಮಾಡ್ದೇನೆ, ಏರ್ಪೋರ್ಟ್ ಇದ್ಯಾವುದನ್ನು ಕೂಡ ಚರ್ಚೆ ಮಾಡ್ದೇನೆ ಇದು ಅಪಪ್ರಚಾರ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಆದಿಯಾಗಿ ಈ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ಮಾನ್ಯ ಸಭಾಧ್ಯಕ್ಷ ಸದನದ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ.